ರಾಯಲ್ ಎನ್ಫೀಲ್ಡ್ ಅಂತ ಹಾಕ್ಕೊಂಡವ್ರೆ. ಮತ್ತು ಇಲ್ಲಿ ವಾರ್ನಿಂಗ್, ದಿಸ್ ವೆಹಿಕಲ್ ಕನ್ವರ್ಟ್ಸ್ ಮನಿ ಇಂಟು ನಾಯ್ಸ್ ಅಂತ ಹಾಕ್ಕೊಂಡವ್ರೆ. ಅದೆಲ್ಲ ಆಗಲೇ ಕಿತ್ಕೊಂಡು ಹೋಗಿದೆ, ಹಾಗೆ ಅರ್ಥ ಮಾಡಿಕೊಂಡೆ ನಾನು. ಚೆನ್ನಾಗಿದೆ. ನಮಸ್ಕಾರ ಕರ್ನಾಟಕ. ಇವತ್ತು ನಾವು ಓಂ ಪ್ರಕಾಶ್ ಜೊತೆ ವ್ಲಾಗ್ ಮಾಡಕ್ ಹೋಗ್ತಿದ್ವಿ. ನಮಸ್ಕಾರ, ನಾನು ನಿಮ್ಮ ರಿವ್ಯೂ ಕನ್ನಡಿಗ. ನಿಮಗೆ ಒಂದು ಬೈಕ್ ತೋರ್ಸೋಣ ಅಂತ. ಎಲ್ಲ ತಮ್ಮನೇಲಿ ನೋಡಿರ್ತೀರ ಆಲ್ರೆಡಿ. ಇದೇ ನೋಡಿ ರಾಯಲ್ ಎನ್ಫೀಲ್ಡ್ ಹಿಮಾಲಯನ್. ಎಲ್ಲರೂ ನೋಡಿರ್ತೀರ ಆಲ್ರೆಡಿ. ಏನಿಲ್ಲ, ಜಾಸ್ತಿ ಏನು ಮಾತಾಡೋಕೆ ಹೋಗಲ್ಲ. ಎಲ್ಲರೂ ಎಲ್ಲ ವೀಡಿಯೋಗಳ್ನೂ ಮಾಡಿರ್ತಾರೆ. ನಾನು ಒಂದು ಫಾರ್ಮಾಲಿಟೀಸಿಗೆ ಇರಲಿ ಅಂತ ಮಾಡ್ತಾಯಿದ್ದೀನಿ ಅಷ್ಟೇ ಈ ಗಾಡಿ ಬಗ್ಗೆ. ಮತ್ತು ಇವ್ರು ಸ್ವಲ್ಪ ಮಾಡಿಫಿಕೇಷನ್ ಮಾಡಿಸಿದ್ದಾರೆ, ಅದೆಲ್ಲ ತೋರಿಸ್ತೀನಿ ಏನು ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಅಂತ. ಇದ್ರ ಸ್ಪೆಸಿಫಿಕೇಷನ್ ನೋಡೋಣ. 411cc ಸಿಂಗಲ್ ಸಿಲಿಂಡರು, ಏರ್ ಕೂಲ್ಡು ಮತ್ತು ಆಯಿಲ್ ಕೂಲ್ಡ್ ಇಂಜಿನ್ ಆಗಿರುತ್ತೆ. ಇದು 25 Nm ಹಾರ್ಸ್ ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ ಮತ್ತು 32 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು 5 ಸ್ಪೀಡ್ ಮ್ಯಾನ್ಯುವಲ್ ಗೇರ್ ಶಿಫ್ಟಿಂಗ್ ಇರುತ್ತೆ. ಮತ್ತು ಇದ್ರ ಕ್ಲಚ್ ಟೈಪ್ ನೋಡೋದಾದ್ರೆ ಮಲ್ಟಿಪಲ್ ಪ್ಲೇಟ್ ಕ್ಲಚ್ ಟೈಪ್ ಆಗಿರುತ್ತೆ. ಸಸ್ಪೆನ್ಷನ್ ಟೈಪ್ ಬಂದು ಮುಂದೆ ಟೆಲಿಸ್ಕೋಪಿಕ್ಕು, ಹಿಂದೆ ಶಾಕ್ ಅಬ್ಸರ್ಸ್ ಆಗಿರುತ್ತೆ. ಮತ್ತು ಮುಂದ್ಗಡೆದು ಡಿಸ್ಕ್ ನೋಡೋದಾದರೆ 300 mm ಮತ್ತು ಬ್ಯಾಕು 240 mm ಡಿಸ್ಕ್ ಪ್ಲೇಟ್ನ ಕೊಟ್ಟಿದ್ದಾರೆ. ಮತ್ತು ಹಿಂದ್ಗಡೆ ಬೈಬ್ರೆ ಕ್ಯಾಲಿಪರ್ಸ್ನ ಕೊಟ್ಟಿದ್ದಾರೆ. ಫ್ರಂಟ್ಗೂ ಬೈಬ್ರೇನೆ ಅನ್ಕೊತೀನಿ, ಬೈಬ್ರೇನೆ. ಮತ್ತು ಟ್ಯಾಂಕ್ ಕೆಪಾಸಿಟಿ ಬಂದು 15 ಲೀಟರ್ಸ್ ಹಿಡಿಯುತ್ತಂತೆ ಟ್ಯಾಂಕಲ್ಲಿ. ಮತ್ತು ಏರ್ ಸೈಜ್ ಬಂದು 90/90 ಆಗಿರುತ್ತೆ. ಮತ್ತು ಬ್ಯಾಕಿಂದು 120/90 ಸೆಕ್ಷನ್ನು ಇಲ್ಲಿದೆ ನೋಡಿ. ಸೆಕ್ಷನ್ನು ಟೈರ್ನ ಕೊಟ್ಟಿದ್ದಾರೆ, ಒಳ್ಳೆ ಟೈರು. ಯಾವ ಟೈರ್ ಹಾಕ್ಸಿದ್ದಾರೆ? C8 ಟೈರ್ ಹಾಕ್ಸಿದ್ದಾರೆ ಇವರು, ಆಫ್ ರೋಡಿಂಗು ಸೆಟ್ನ. ಫ್ಯೂಚರ್ಸ್ನ ನೋಡೋಣ ಏನೇನು ಕೊಟ್ಟಿದ್ದಾರೆ ಇದರಲ್ಲಿ ಅಂತ. ಟ್ಯಾಕೋಮೀಟ್ರ್ ಕೊಟ್ಟಿದ್ದಾರೆ, ಮತ್ತು ಡಿಜಿಟಲ್ ಸ್ಪೀಡೋಮೀಟ್ರ್ ಕೊಟ್ಟಿದ್ದಾರೆ, ಡಿಜಿಟಲ್ ಓಡೋ ಕೊಟ್ಟಿದ್ದಾರೆ, ಮತ್ತು ಡಿಜಿಟಲ್ ಫ್ಯೂಯಲ್ ಇಫಿಷಿಯನ್ಸಿ ಇಂಡಿಕೇಟರ್ ಕೊಟ್ಟಿದ್ದಾರೆ, ಫ್ಯೂಯಲ್ ಗೇಜ್ ಕೊಟ್ಟಿದ್ದಾರೆ, ಲೋ ಫ್ಯೂಯಲ್ ಇಂಡಿಕೇಟರ್ನ ಕೊಟ್ಟಿದ್ದಾರೆ, ಲೋ ಆಯಿಲ್ ಇಂಡಿಕೇಟರ್ನೂ ಕೊಟ್ಟಿದ್ದಾರೆ. ಮತ್ತು ಟ್ರಿಪ್ ಮೀಟ್ರ್ ಕೊಟ್ಟಿದ್ದಾರೆ. ಟ್ರಿಪ್ ಮೀಟ್ರ್ ಕೊಟ್ಟಿದ್ದಾರೆ. ಮತ್ತು ABS ಇಲ್ಲ ಅನ್ಕೊತೀನಿ ಇದರಲ್ಲಿ. ಇದು 2017 ಗಾಡಿ ಅಂತೆ, BS4 ಗಾಡಿ ಇದು. ಅದಕ್ಕೆ ಇದಕ್ಕೆ ABS ಇಲ್ಲ. ನೋಡ್ತಿರ್ಬೋದು, ಇಲ್ಲಿ ಪ್ಲೇಟ್ ಕೊಡ್ತಾರೆ, ಗೊತ್ತಾಗುತ್ತೆ ABS ಇಂದು ರೀಡಿಂಗಿಂದು. ABS ಇಲ್ಲ. ಮತ್ತು ಅಲಾಯ್ ವೀಲ್ಸ್ ಅಲ್ಲ ಇದ್ರದ್ದು, ನಾರ್ಮಲ್ ವೀಲ್ಗಳು. ನಾರ್ಮಲ್ ಹ್ಯಾಲೋಜಿನ್ ಹೆಡ್ ಲ್ಯಾಂಪ್ನ ಕೊಟ್ಟಿದ್ದರು, ಬಟ್ ಇವರು ಮಾಡಿಫಿಕೇಷನ್ ಮಾಡಿಸಿ ಲೈಟ್ ಎಲ್ಲ ಚೇಂಜ್ ಮಾಡಿಸಿದ್ದಾರೆ. ನೋಡ್ತಿರ್ಬೋದು, ಫಾಗ್ ಲ್ಯಾಂಪ್ ಹಾಕ್ಸಿದ್ದಾರೆ. ಮತ್ತು ಒಳಗೆ LED ಹಾಕ್ಸಿದ್ದಾರೆ ಒಳಗೆ ಲೈಟು. ಮತ್ತು ಇಲ್ಲೂ ಫಾಗ್ ಲ್ಯಾಂಪ್ ಹಾಕ್ಸ್ಕೊಂಡವ್ರೆ. ಮತ್ತು ಸೈಡ್ ಇಂಡಿಕೇಟರ್ಸು ನಾರ್ಮಲ್ ಹ್ಯಾಲೋಜಿನ್ ಇಂಡಿಕೇಟರ್ಸೇ ಇದೆ. ಇದು ಹಳೆ ಗಾಡಿ. ಈಗೆಲ್ಲ ನೋಡಾಯಿತು, ಹಂಗೆ ಲೈಟಾಗಿ ಇದ್ರ ಸ್ಪೆಸಿಫಿಕೇಷನ್ ಹೇಳಿದೆ. ಮತ್ತು ಇವರು ಏನೇನು ಮಾಡಿಫಿಕೇಷನ್ ಮಾಡಿಸಿದ್ದಾರೆ ಅದನ್ನು ನೋಡೋಣ. ಲೈಟ್ ಬಂತು, ನೋಡ್ತಾ ಇರ್ಬೋದು, ಫಾಗ್ ಲ್ಯಾಂಪ್ಸ್ನ ಹಾಕಿದ್ದಾರೆ. ಮತ್ತು ಇಲ್ಲಿ ಶೀಲ್ಡ್ ಹಾಕಿದ್ದಾರೆ ಲೈಟಿಗೆ ಪ್ರೊಟೆಕ್ಷನ್ ಆಗಿ, ಬಾಸ್ ಅಂತ. ಮತ್ತು ಇಲ್ಲಿ
ಅಂತ ಹಾಕ್ಸಿದ್ದಾರೆ, ಮತ್ತು ಇದನ್ನು ಹಾಕ್ಸಿದ್ದಾರೆ. ಇದು ನೋಡ್ತಿರ್ಬೋದು. ಫಸ್ಟಿಗೆ ಇವ್ರು ನಾನು ನೋಡ್ತಿದ್ದೆ ಇದು ಇರಲಿಲ್ಲ, ಈ ಶೀಲ್ಡ್ ತೆಗ್ಸಿ ಬರೀ ಇಷ್ಟೇ ಇತ್ತು ಇದು ಪ್ರೊಟೆಕ್ಷನಿಗೆ. ಈಗ ಶೀಲ್ಡು ಹಾಕ್ಸ್ಕೊಂಡವ್ರೆ ವಿಂಡ್ ಹೊಡಿಯುತ್ತೆ ಅಂತ, ಮತ್ತು ಗಾರ್ಡ್ ಹಾಕ್ಸ್ಕೊಂಡಿದ್ದಾರೆ ಏನಾದರೂ ಕಲ್ಲು ಹೊಡಿಬಾರ್ದು ಅಂತ. ಸ್ಪೀಡಾಗಿ ಹೋಗ್ಬೇಕಾದ್ರೆ ಎಲ್ಲಾದರೂ ಫ್ರಂಟ್ ಹೋಗ್ತಿರೋವಂಥ ಗಾಡಿ ಎಲ್ಲಾದರೂ ಸ್ಪಿನ್ ಆಗಿ ಅದು ಕಲ್ಲು ಮಿಸ್ಸಾಗಿ ಬೀಳಬಾರ್ದು ಅಂತ ಕೈಗೆ. ಮತ್ತು ಕ್ರ್ಯಾಶ್ ಗಾರ್ಡು ಇವ್ರು ಚೇಂಜ್ ಮಾಡಿಸಿದ್ದಾರೆ ಅನಿಸುತ್ತೆ, ಇದೆ. ಮತ್ತು ಇಲ್ಲೊಂದು ಕ್ರ್ಯಾಶ್ ಗಾರ್ಡ್ ಹಾಕ್ಸಿದ್ದಾರೆ ಫ್ರಂಟಿಗೆ. ಮತ್ತು ಇಲ್ಲಿ ಪ್ಯಾನಿಯರು ಇಟ್ಕೊಳ್ಳೋಕ್ಕೆ ಒಂದು ಇದು ಪ್ಲೇಟ್ ಪ್ಯಾನಿಯರ್ನ ಹಾಕ್ಸ್ಕೊಂಡಿದ್ದಾರೆ, ಪ್ಯಾನಿಯರಿಂದು. ಮತ್ತು ಹಿಂದ್ಗಡೆ ನಾರ್ಮಲ್ ಎಲ್ಲ ನೋಡ್ತಿರ್ಬೋದು ಗಾಡಿ, ಇಲ್ಲೂ ಅಷ್ಟೇ. ಮತ್ತು ಇವರು ಏನೇನು ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ ನೋಡೋಣ. ರೈಡ್ ರೆಸ್ಪಾನ್ಸಿಬಲ್, ಇಲ್ಲಿ ನೋಡ್ತಿರ್ಬೋದು ಬಾಂಡ್ ಟು ರೈಡ್ ಅಂತ ಸ್ಟಿಕ್ಕರಿಂಗ್ ಮಾಡಿಸಿದ್ದಾರೆ. ಮತ್ತು ಅಲ್ಲಿ ಇದು ಅಡ್ವೆಂಚರಸ್ ಅಂತ ಇವರು ಹಾಕ್ಸಿದಾರ ಗೊತ್ತಿಲ್ಲ, ಅದೊಂಥರ ಬೇರೆ ಥರ ಸ್ಪೆಷಲಾಗಿ ಕಾಣಿಸ್ತಿದೆ. ಇಲ್ಲೂ ಅಷ್ಟೇ ಗಿಲಿ ಹೊಡಿಯೋ ಥರ, ದಿಸ್ ಇಸ್ ವಾಟ್ ಆ್ಯಟಿಟ್ಯೂಡ್ ಲುಕ್ಸ್ ಲೈಕ್ ಅಂತ. ಇವ್ರದ್ದು ಇನ್ಸ್ಟಾ ಐ ಡಿ ಇದು ಮಿಸ್ಟರ್ LK ನಾಯ್ಕ್ ಅಂತ. ನಮ್ಮ ಮನೆ ಹತ್ರನೇ ಇರೋದು ಇವರು, ಸ್ವಲ್ಪ ಕ್ಲೋಸು ನಮಗೆ. ಈ ಥರ ಇದೆ ಗಾಡಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸ್ವಲ್ಪ ರನ್ ಮಾಡಿ ನೋಡೋಣ ಯಾವ ಥರ ಟಾರ್ಕು ಮತ್ತು ಯಾವ ಥರ ಇದ್ರದ್ದು ಪರ್ಫಾಮೆನ್ಸ್ ಯಾವ ಥರ ಇದೆ ಅಂತ. ಮತ್ತು ಇನ್ನೊಂದು ಇದನ್ನು ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಲ್ಲ, ಕ್ರ್ಯಾಂಕ್ ಶಾಫ್ಟು ಸ್ವಲ್ಪ ಲೂಸ್ ಇದಾಗಿದೆ ಅಂತೆ. ಮೊನ್ನೆ ಎಲ್ಲೋ ಆಫ್ ರೋಡಿಂಗಿಗೆ ಹೋದಾಗ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಕ್ರ್ಯಾಂಕ್ ಶಾಫ್ಟಿಂದು, ನೋಡಿ ಅಂದರು. ಆದ್ದರಿಂದ ಜಾಸ್ತಿ ಪುಷ್ ಮಾಡೋಕ್ಕೆ ಹೋಗಲ್ಲ. ನನಗೇನೋ ಮಸ್ತ್ ಅನಿಸ್ತು. ನಾನು ಆಮೇಲೆ ಹಿಮಾಲಯ ಹೊಡಿತಿರೋದು ಇದು ಫಸ್ಟು ಹಿಮಾಲಯನ್ನು, ಆದರೆ ನಾನು ಇದು ಸ್ಕ್ರ್ಯಾಮ್ ಹೊಡೆದಿದ್ದೀನಿ, ಹಿಮಾಲಯನ್ ಸ್ಕ್ರ್ಯಾಮು. ಅದು ಇದಕ್ಕಿಂತ ಪರವಾಗಿಲ್ಲ, ಅದು ಸಖತ್ತಾಗಿದೆ. ಹಂಗೆ ಓಪನ್ ಆಗಿಬಿಡುತ್ತೆ, ರಾ ಪವರು ಟಾರ್ಕ್ನ ಹಂಗೆ ಫೀಲ್ ಮಾಡ್ಬೋದು ಇದರಲ್ಲೂ ಅಷ್ಟೇ. ಇನಿಷಿಯಲ್ಲು ಬೇಗ ತೊಗೊಳುತ್ತೆ ಪಿಕಪ್ನ, ಇದು ತಗೊಳುತ್ತೆ ಅದು ತಗೊಳುತ್ತೆ. ನಾವು ನೋಡ್ದಂಗೆ ಒಳ್ಳೆ ಗಾಡಿಗಳು ಮಾತ್ರ ಚೆನ್ನಾಗಿದೆ. ಬನ್ನಿ ಓಡಿಸಿ ತೋರಿಸ್ತೀನಿ. ಈಗ ಈ ಗಾಡಿನ ರನ್ ಮಾಡಿ ನೋಡೋಣ, ಇದ್ರ ಪವರು ಇದ್ರ ಟಾರ್ಕ್ ಯಾವ ಥರ ಇದೆ ಅಂತ. ಒಳ್ಳೆ ಬೇಸು, ಮುಕ್ಳಾರೆ ಬೇಸ್ ಇದೆ ಗಾಡಿಯಲ್ಲಿ. ನೋಡ್ತಿರ್ಬೋದು ಎಲ್ಲ ಕಿತ್ಕೊಂಡೇ ಬರುತ್ತೆ. ಬನ್ನಿ ಪವರ್ ಮಾತ್ರ ಸಖತ್ತಾಗಿದೆ.
ರಾಯಲ್ ಎನ್ಫೀಲ್ಡ್ ಅಂತ ಹಾಕ್ಕೊಂಡವ್ರೆ. ಮತ್ತು ಇಲ್ಲಿ ವಾರ್ನಿಂಗ್, ದಿಸ್ ವೆಹಿಕಲ್ ಕನ್ವರ್ಟ್ಸ್ ಮನಿ ಇಂಟು ನಾಯ್ಸ್ ಅಂತ ಹಾಕ್ಕೊಂಡವ್ರೆ. ಅದೆಲ್ಲ ಆಗಲೇ ಕಿತ್ಕೊಂಡೋಗಿದೆ, ಹಾಗೆ ಅರ್ಥ ಮಾಡಿಕೊಂಡೆ ನಾನು. ಚೆನ್ನಾಗಿದೆ. ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕು, ಶೇರು, ಸಬ್ಸ್ಕ್ರೈಬು ಖಂಡಿತ ಮಾಡಿ ಹೋಗಬೇಕು. ನೋಡಿದ್ಮೇಲೆ ಸುಮ್ಮನೆ ಹೋಗಬೇಡಿ. ಮತ್ತು ನೆಕ್ಸ್ಟು ಹೀಗೆ ಇದೇ ಥರ ಅಪ್ಡೇಟ್ಗಳ್ನ ಕೊಡ್ತಾ ಹೋಗ್ತೀನಿ, ಕಾಯ್ತಾಯಿರಿ.